ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರನ್ನು ಮತ್ತೆ ಈ ಭಾನುವಾರ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮುಖಾಂತರ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಸಂದೇಶ ಪೀಠಿಗೆ ಹೋಗಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ಮುಂದೆ ಹೋಗ್ತೀನಿ. ನನ್ನ ಬಲವಾಗಿ ಪ್ರೀತಿಸುವ ನನ್ನ ದೇವರೇ, ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ನಿನಗೆ ಸ್ತೋತ್ರ ಮಾಡ್ತೀನಪ್ಪ. ಬಿಡುಗಡೆ ಕೊಡುವ ಕರ್ತನೇ, ನಿನಗೆ ಸ್ತೋತ್ರ. ಅದ್ಭುತ ದಾಯ್ತನೇ, ಸೃಷ್ಟಿಕರ್ತನೇ, ರಾಜನೇ, ಒಡೆಯನೇ, ನಿನಗೆ ಸ್ತೋತ್ರ. ಮಹಿಮೆಯಾದ ಅರಸನೇ, ನಿನಗೆ ಸ್ತೋತ್ರ ಮಾಡ್ತೀನಿ ಕರ್ತನೇ. ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಬಿಡುಗಡೆ ಇದೆ, ವಾಕ್ಯದಲ್ಲಿ ಅದ್ಭುತ ಇದೆ ಅಪ್ಪ. ಹೌದು ಕರ್ತನೆ, ನೀನು ಹಲ್ಲೆಲೂಯಾ ಸ್ತೋತ್ರನಪ್ಪ. ನನ್ನ ಬಾಯಲ್ಲ ನಿನ್ನ ಬಾಯಾಗಿದೆ. ಮಾರ್ಪಸ್ಸು, ಏನು ಮಾತಾಡಬೇಕು ಏನಿಲ್ಲ ಅಂತ ನೀನು ದಾರಿ ತೋರಿಸು, ನೀನು ಅದ್ಭುತ ಮಾಡು, ನೀನು ಬಿಡುಗಡೆ ಕೊಡು. ಪರಿಶುದ್ಧಾತ್ಮನೇ, ನಿನ್ನ ಕಾರ್ಯ ಇಲ್ಲಂದರೆ ನಮ್ಮ ಜೀವಿತದಲ್ಲಿ ಯಾವುದು ಬೇಡಪ್ಪ. ಎಲ್ಲ ನಿನಗೆ ಸೇರಬೇಕು ಕರ್ತನೆ. ಘನವು ಮಹಿಮೆ ಎಲ್ಲ ನಿನಗೆ ಸೇರಬೇಕು. ನೀನೊಂದು ದೊಡ್ಡ ಅದ್ಭುತ ಮಾಡಿ ಬಿಡುಗಡೆ ಕೊಡು. ಕೃಪೆ ಎಳ್ದು ಬಲ್ಲಿ, ಸಾನ್ನಿಧ್ಯನ ಎಳ್ದು ಬಲ್ಲಿ, ದಯೆ ಎಳ್ದು ಬಲ್ಲಿ, ಬಿಡುಗಡೆಗಳು ನಡೀಲಿ, ಅದ್ಭುತಗಳು ನಡೀಲಿ. ಎಲ್ಲವನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಂದಿನ ತಂದೆ, ಆಮೆನ್ ಆಮೆನ್. ಇವತ್ತಿನ ಸಂದೇಶ ಆಧಾರ ಫಲಭರಿತರು. ಅನೇಕರು ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ, ಅನೇಕ ಜೀವಿತದಲ್ಲಿ ಆ ಅದ್ಭುತಗಳು ಕಾಣಲ್ಪಡುತ್ತೆ, ಅನೇಕ ಜೀವಿತದಲ್ಲಿ ಆಶೀರ್ವಾದಗಳು ಕಾಣಲ್ಪಡುತ್ತೆ. ಆದರೆ ಅವರು ಫಲ ಕೊಡದ ಹಾಗೆ ಅನೇಕರು ಜೀವಿಸ್ತಾ ಇದ್ದಾರೆ. ಇವತ್ತಿನ ಲೋಕದಲ್ಲಿ ನೋಡಬೇಕಾದ್ರೆ ಅನೇಕರು ಕ್ರಿಶ್ಚಾನಿ ಆದವರು ಅನೇಕರ ಜೀವಿತದಲ್ಲಿ ಫಲ ಕೊಡದೆ ಅವರು ಇದ್ದಾರೆ. ಹಲ್ಲೆಲೂಯಾ ಸ್ತೋತ್ರ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 6ರಿಂದ 9ನೇ ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 6ರಿಂದ 9. ಆಗ ಯೇಸು ಅವರಿಗೆ, ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ. ಸಬ್ಬತ್ತಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದು? ಲೂಕನ ಬರೆದ ಸುವಾರ್ತೆ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 6ನೇ ವಾಕ್ಯ. 13ನೇ ಅಧ್ಯಾಯದ 6ನೇ ವಾಕ್ಯ. ಆಮೇಲೆ ಆತನು ಒಂದು ಸ್ವಾಮಿಯನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಗಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಗಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯೋ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ದೇವರು ಏನು ಬಯಸ್ತಾರೆ ಅಂದರೆ, ನಾವು ಫಲ ಕೊಡೋರಾಗಿ ದೇವರು ನಮ್ಮನ್ನು ಬಯಸ್ತಾರೆ. ಯಾಕಂದರೆ ದೇವರು ನಮ್ಮನ್ನು ನಿಲ್ಲಿಸಿರೋದು, ಈ ಭೂಮಿಯಲ್ಲಿ ನಿಲ್ಲಿಸಿರೋದು ಏನು ಕಾರಣ ಅಂದರೆ, ನಾವೊಂದು ಫಲ ಕೊಡೋರಕ್ಕಾಗಿ ಮಾರ್ಪಡಬೇಕು. ಫಲ ಕೊಟ್ಟಿಲ್ಲ ಅಂದರೆ ದೇವರು ಏನು ಮಾಡ್ತಾರೆ ಅಂದರೆ, ಯಾರನ್ನು ಹಲ್ಲೆಲೂಯಾ ಸ್ತೋತ್ರ ಫಲ ಕೊಡದಾಗೆ ನಿಲ್ಲೋರನ್ನ ದೇವ್ರ ಬುಡ ಸಮೇತ ತೆಗೆದಾಕ್ಬಿಡ್ತಾರೆ ಅಂತ ದೇವ್ರ ವಾಕ್ಯದಲ್ಲಿದೆ. ದೇವರ ಹಲ್ಲೆಲೂಯಾ ಸ್ತೋತ್ರ ಏನು ಹೇಳ್ತಾರದಂದರೆ, ಇವತ್ತು ಜೀವಿತದಲ್ಲಿ ಅನೇಕರ ಕಾರ್ಯ ಏನು ಮಾಡೋದಂದರೆ, ದೇವರಿಗಾಗಿ, ಹೌದಪ್ಪ ನಾನು ನಿನಗೆ ಹಲ್ಲೆಲೂಯಾ ಸ್ತೋತ್ರ ಎಲ್ಲವನ್ನು ಕೊಟ್ಟೆ, ನೀನು ಮರಣದಲ್ಲಿ ಇರಬೇಕಾದ್ರೆ ನಿನಗೆ ರೋಗ ಮರಣದಲ್ಲಿ ಇರಬೇಕಾದ್ರೆ ನಿನ್ನ ರೋಗನ ನಾನು ಗುಣಪಡಿಸಿದೆ, ನೀನು ಸಾಲದಲ್ಲಿ ಇರಬೇಕಾದ್ರೆ ನಾನು ನಿನ್ನನ್ನು ಆಶೀರ್ವಾದ ಮಾಡಿದೆ, ನೀನು ಹಲ್ಲೆಲೂಯಾ ಸ್ತೋತ್ರ ಯಾರಿಗೂ ಗಣನೆಗೆ ಬಾರ್ದು ಅಂತ ನಾನು ನಿನ್ನ ಗಣನೆಗೆ ಮಾಡಿದೆ, ಆದರೆ ನೀನು ನನಗಾಗಿ ಏನು ಮಾಡ್ತಾ ಇದೆಯಾ ಅಂತ ದೇವರು ಇವತ್ತು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ ಸ್ತೋತ್ರ. ಇವತ್ತಿನ ಜೀವಿತದಲ್ಲಿ ನೋಡಬೇಕಾದ್ರೆ ಅನೇಕರು ಎಕ್ಸ್ಕ್ಯೂಸ್ ಹೇಳ್ತಾರೆ. ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡ್ದು, ನಾಳೆ ಇಲ್ಲ ಆಚೆ ನಾಡ್ದು ಅಂತ ಅನೇಕರು ಎಕ್ಸ್ಕ್ಯೂಸ್ಗೆ ಹೇಳ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರ ಕರೆದಿರೋ ಕರೆನ ಹಲ್ಲೆಲೂಯಾ ಸ್ತೋತ್ರ ಏನು ಮಾಡ್ತಾ ಇದ್ದಾರೆ, ಹಿಂದೆ ಹೊಡಿತಾ ಇದ್ದಾರೆ. ಅನೇಕರ ಜೀವಿತದಲ್ಲಿ ಇವತ್ತು ನನ್ನ ಹೆಂಡತಿ ಬಿಡ್ತಾ ಇಲ್ಲ, ಇವತ್ತು ನನ್ನ ಗಂಡ ಬಿಡ್ತಾ ಇಲ್ಲ, ಇವತ್ತು ನನ್ನ ತಂದೆ ತಾಯಿ ಬಿಡ್ತಾ ಇಲ್ಲ, ಇವತ್ತು ನನ್ನ ಸಂಬಂಧಿಕರು ಬಿಡ್ತಾ ಇಲ್ಲ, ಇವತ್ತು ನನ್ನ ಹಲ್ಲೆಲೂಯಾ ಸ್ತೋತ್ರ ಅನೇಕರು ನನ್ನ ಜೀವಿತದಲ್ಲಿ ಮುಂದೆ ಹೋಗಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಆಗಲಿ ಕ್ರಿಯೆ ಮಾಡಿಲ್ಲ ಅಂದರೆ ದೇವರು ಏನು ಮಾಡ್ತಾರೆ ಗೊತ್ತಾ? ಹಲ್ಲೆಲೂಯಾ ಸ್ತೋತ್ರ. ಫಸ್ಟ್ ಕಾರ್ಯ ಮಾಡೋದು ಒಂದು ಏನು ಮಾಡ್ತಾರೆ ಅಂದರೆ, ಒಂದು ಬ್ರಾಂಚಿಗೆ ಏನಂತಾರೆ ಕನ್ನಡದಲ್ಲಿ? ಗೊಂಚಲು
ಒಂದು ಮರದಲ್ಲಿ ಗೊಂಚಲು ಇರುತ್ತೆ, ಆ ಗೊಂಚಲನ್ನು ದೇವರು ಕಟ್ ಮಾಡ್ತಾರೆ. ಮೀನ್ಸ್ ಗೊಂಚಲನ್ನ ಏನಕ್ಕೆ ದೇವರು ಕಟ್ ಮಾಡ್ತಾರೆ ಅಂದರೆ, ನೀವು ಗೊಂಚಲನ್ನ ಏನಕ್ಕೆ ಆಧಾರವಾಗಿರ್ತೀರೋ, ಇವತ್ತು ದೇವರು ನಿಮ್ಮನ್ನು ಕರೀತಾರೆ, ಕರೆದಾಗ ನೀವು ಬರಲ್ಲ, ನೀವು ಎಕ್ಸ್ಕ್ಯೂಸ್ ಹೇಳ್ತಾ ಇರ್ತೀರಾ, ಇಲ್ಲ ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡ್ದು ಅಂತ ಎಕ್ಸ್ಕ್ಯೂಸ್ ಹೇಳ್ತಾ ಇರ್ತಾರೆ. ನನ್ನ ಹೆಂಡತಿ ಬಿಡಲ್ಲ, ನನ್ನ ಇವರು ಬಿಡಲ್ಲ, ಸಂಬಂಧಿಕರು ಬಿಡಲ್ಲ, ಅವರು ಬಿಡಲ್ಲ, ಇವರು ಬಿಡಲ್ಲ ಅಂತ ಅನೇಕ ಕಾರ್ಯಗಳು ನೀವು ಜೀವಿತದಲ್ಲಿ ಹೇಳ್ತೀರಾ. ಆದರೆ ದೇವರು ಏನು ಮಾಡ್ತಾರೆ ಗೊತ್ತಾ, ಯಾವುದನ್ನು ಆಧಾರವಾಗಿ ನೀವು ಎತ್ತಿರ್ತೀರೋ ಅದನ್ನೇ ದೇವರು ಕಟ್ ಮಾಡಿಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ಪ್ರತ್ಯೇಕವಾಗಿ ಹಾಲೆಲೂಯ ಸ್ತೋತ್ರ ಒಂದು ಆಧಾರವಾಗಿ ಜೋನ ಅನೇಕ ಸತಿ ದೇವರು ಅವನು ಕರೆದು ಹೇಳ್ತಾ ಇದ್ದಾರೆ, ನೇವಿಯ ಪಟ್ಟಣಕ್ಕೆ ಹೋಗೋ ಇವನ ಅಂದರೆ ಇವನು ಏನು ಮಾಡ್ತಾ ಇದ್ದಾನೆ, ದೇವರ ಶಬ್ದ ಕೇಳ್ಕೊಂಡ, ದೇವರ ಕಾರ್ಯ ಎಲ್ಲ ಕೇಳ್ಕೊಂಡು ಏನು ಮಾಡ್ತಾ ಇದ್ದಾನೆ, ತರ್ಸೇಸ್ಗೆ ಹೋಗ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ನೀವೇನ ಪಟ್ಟಣಕ್ಕೆ ಹೋಗಿ ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾ ಇದ್ದಾನೆ, ತಾರ್ಷೀಷಿಗೆ ಹೋಗ್ತಾ ಇದ್ದಾನೆ. ಹಾಲೆಲೂಯ. ನೀವಿಯ ಪಟ್ಟಣಕ್ಕೆ ಹೋಗೋ ಅಂದರೆ ಇವನು ಏನು ಮಾಡ್ತಾ ಇದ್ದಾನೆ, ದೇವರಿಗೆ ವಿರೋಧವಾಗಿ ಇವನು ಹಿಂತಿರುಗಿ ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಆ ಬೋಟ್ನಲ್ಲಿ ಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಬಿರುಗಾಳಿ ಸಂಭವಿಸುತ್ತೆ, ಭಯಂಕರವಾದ ಬಿರುಗಾಳಿ ಸಂಭವಿಸುತ್ತೆ. ಆ ಬಿರುಗಾಳದಲ್ಲಿ ಏನು ಮಾಡ್ತಾರೆ, ಅವನನ್ನು ಎತ್ತಿ ನೀರಿಗೆ ಹಾಕ್ತಾರೆ. ಹಾಲೆಲೂಯ ಸ್ತೋತ್ರ. ನೀರಿಗೆ ಹಾಕಿದಾಗ ಏನಾಗುತ್ತೆ, ಮೀನಿನ ಹೊಟ್ಟೆನಲ್ಲಿ ಹೋಗ್ತಾನೆ. ಹಾಲೆಲೂಯ ಸ್ತೋತ್ರ. ಒಂದು ದೊಡ್ಡ ಮೀನು ಬಂದು ನುಂಗುತ್ತೆ. ಆ ನುಂಗಿದಾಗ ಆವಾಗ ಗೊತ್ತಾಗುತ್ತೆ ಅವನ ಕಷ್ಟ ಏನು ಅಂತ. 3 ದಿವಸ ಹಾಲೆಲೂಯ ಸ್ತೋತ್ರ, ರಾತ್ರಿ 3 ಹಗಲು ಅವನಿಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ಇವತ್ತು ಅನೇಕರ ಜೀವಿತದಲ್ಲಿ ಹೇಳ್ದಾಗ ಕಾರ್ಯ ಮಾಡಲ್ಲ. ದೇವರು ಕೊಂಬೆನ ಕಟ್ಟಿದಾಗೆ ದೇವರ ಕಾರ್ಯಗಳು ಮಾಡೋದು, ಕೊಂಬೆ ಕಟ್ಟದೆ ನೀವು ಬದ್ದಿ ಬರೋದು. ಹಾಲೆಲೂಯ ಸ್ತೋತ್ರ. ಅನೇಕರು ಎಕ್ಸ್ಕ್ಯೂಸ್ಗಳಿಗೆ ಹೇಳ್ತೀರಾ. ಯೋವನನ್ನು ಅಷ್ಟೇ, ಜೋಹಾನನ್ನು ಎಷ್ಟೇ ಹೇಳಿ ದೇವರು ಹೋಗು ನೀವೇ ಪಟ್ಟಣಕ್ಕೆ ಹೋಗಿ ಹಾಲೆಲೂಯ ಸ್ತೋತ್ರ ಸುವಾರ್ತೆ ಸಾಲು, ಅಲ್ಲಿರೋ ಜನಗಳು ಮನ ತಿರುಗಲೆಂದಾಗ ಅವನು ವಿರೋಧವಾಗಿ ಮತ್ತೊಂದು ದೇಶಕ್ಕೆ ಹೋಗುದ. ಹಾಲೆಲೂಯ ಸ್ತೋತ್ರ. ಹೋದಾಗ ಏನಾದರೂ ದೇವ್ರು ಬಿಡ್ತಾರ, ದೇವ್ರು ಬಿಡಲ್ಲ. ದೇವ್ರು ಮಾಡಬೇಕಾದ ಕಾರ್ಯಗಳು ದೇವ್ರು ಮಾಡೇ ಮಾಡ್ತಾರೆ. ದೇವ್ರು ಒಂದ್ಸತಿ ಏನು ಹೇಳ್ತಾರೋ ಅದು ನೆರವೇರುತ್ತೆ. ಹಾಲೆಲೂಯ ಸ್ತೋತ್ರ. ನಾನು, ನನ್ನದು, ನಂದು, ನನಗೆ ಎಲ್ಲ ಅಂತ ಏನೆಲ್ಲ ನಿಮ್ಮ ಜೀವಿತದಲ್ಲಿ ಬರುತ್ತೋ ಅದನ್ನೆಲ್ಲ ತೆಗೆದಾಕಿ ದೇವರನ್ನು ರೂಪಿಸಿ ನಿಮ್ಮನ್ನು ಹಾಲೆಲೂಯ ಸ್ತೋತ್ರ ಅದನ್ನು ಕ್ರಿಯೆಗೆ ತಗೊಂಬರೋದು. ಈ ಹಾಲೆಲೂಯ ಸ್ತೋತ್ರ. ಎಕ್ಸಾಂಪಲ್ ಸೋಲನು ಏನಾಗಿರ್ತಾನೆ, ಅವನು ಭಯಂಕರವಾದ ಗೊರ್ಮೇಲೆ ಪಟ್ಟದಲ್ಲಿ ಅವನು ವಿದ್ಯಾಭ್ಯಾಸ ಮಾಡಿರ್ತಾನೆ. ರೋಮನ ಚಕ್ರವರ್ತಿ, ರೋಮನ ಒಂದು ಮುದ್ರೆ ಹೊಂದಿರ್ತಾನೆ. ಈ ಥರ ಇರಬೇಕಾದ್ರೆ ಅಪೊಸ್ತಲ ಪೌಲನು ದೇವರ ರಾಜ್ಯಕ್ಕೆ ಬಂದಾಗ ಈ ಎಲ್ಲವೂ ಕಸ ಕಡ್ಡಿ ಅಂತ ಹಾಲೆಲೂಯ ಸ್ತೋತ್ರ ಹೇಳ್ತಾನೆ. ಅವನು ಏನು ಕಡಿಮೆ ಇದ್ದಿಲ್ಲ, ಅವನು ಶ್ರೀಮಂತನಾಗಿದ್ದ, ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಎಜುಕೇಟೆಡ್ ಆಗಿದ್ದ, ಅವನು ಎಲ್ಲ ಕಾರ್ಯದಲ್ಲಿ ಇತ್ತು, ಅವನ ಜೀವಿತ ಸುಂದರವಾಗಿತ್ತು. ಆದರೆ ದೇವರ ರಾಜ್ಯಕ್ಕೆ ಬರಬೇಕಾದ್ರೆ ಎಲ್ಲವನ್ನು ತದಿಸಿಬಿಟ್ಟ. ಹಾಲೆಲೂಯ ಸ್ತೋತ್ರ. ಯಾವುದು ಹಣಕಾಸು ನೋಡಿಲ್ಲ, ಸಂಪತ್ತು ನೋಡಿಲ್ಲ, ಶ್ರೀಮಂತರ ನೋಡಲಿಲ್ಲ, ಸ್ಟೇಟಸ್ ನೋಡಲಿಲ್ಲ, ಎಲ್ಲವನ್ನು ತೆಗೆದಾಕಿ ದೇವರಿಗೆ ತಗ್ಗಿಸ್ಕೊಂಡ. ಹಾಲೆಲೂಯ ಸ್ತೋತ್ರ. ತಗ್ಗಿಸ್ಕೊಂಡು ಯಾರ ಹತ್ರನೂ ಹಾಲೆಲೂಯ ಸ್ತೋತ್ರ ನೀವು ಬೆಳಗಲಿಲ್ಲ, ನನಗೆ ಇದು ಕೊಡು ಅದು ಕೊಡು ಅಂತ ಏನಿಲ್ಲ. ಅವನು ಹೋಗ್ತಾ ಸುವಾರ್ಥ ಸಾಲ್ದ, ಪಟ್ಟಣಕ್ಕೆ ಹೋಗ್ತಾ ಇದ್ದ, ಸುವಾರ್ಥ ಸಾಲ್ತಾ ಇದ್ದ. ಬೆಳಿಗ್ಗೆಲ್ಲ ಹಾಲೆಲೂಯ ಸ್ತೋತ್ರ ಅವನು ಕೆಲಸ ಮಾಡಿ, ಗುಡಾರೆ ಹಾಕಿ ಕೆಲಸ ಮಾಡಿ, ಅವನಿಗೆ ಬೇಕಾದ ಆಹಾರ ಅವನು ಒದಿಸ್ಕೊಂಡು ಆಮೇಲೆ ಸೇವೆ ಮಾಡ್ತಾ ಇದ್ದ. ಹಾಲೆಲೂಯ ಸ್ತೋತ್ರ. ಆ ಥರ ಅಪೊಸ್ತಲ ಪೌಲನ ಜೀವಿತದಲ್ಲಿ ನಡಿಬೇಕಾಗಿದ್ದ, ಅದು ನಡೆದಿದ್ದ ಕಾರ್ಯ. ಇವತ್ತು ನಿಮಗೆ ಎಲ್ಲವೂ ದೇವರು ಕೊಟ್ಟಿದ್ದಾನೆ. ದೇವರು ಎಲ್ಲವನ್ನು ನಿಮಗೆ ಕೊಟ್ಟಿದ್ದಾರೆ. ಆದರೂ ನೀವು ಏನು ಮಾಡ್ತೀರಾ, ಇವತ್ತಿಲ್ಲ ನಾಳೆ, ಇವತ್ತಿಲ್ಲ ನಾಳೆ, ನಾಳೆ ನಾಳೆ ಅಂದ್ಕೊಂಡು ನೀವು ಮುಂದೆ ಜೀವನ ಸಾಗಿಸಿದ್ರ. ಆದರೆ ದೇವರು ಏನು ಮಾಡ್ತಾರೆ ಗೊತ್ತಾ, ನೀವು ಯಾವುದಕ್ಕೆ ಆಲಸ್ಯವಾಗಿ ಇರ್ತೀರೋ ಅದನ್ನೇ ದೇವ್ರು ಕಟ್ ಮಾಡಿಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ಅದನ್ನೇ ಕಟ್ ಮಾಡಿಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ಒಂದು ಪಕ್ಷ ನೀವು ಕೆಲಸ ಬಗ್ಗೆನೇ ಹಾಲೆಲೂಯ ಸ್ತೋತ್ರ, ಅದನ್ನೇ ನಿಮಗೆ ಅದೇ ನಿಮಗೆ ಶ್ರೀಮಂತರು, ಅದೇ ದೇವರು ಅಂದರೆ ಅದನ್ನೇ ಕಟ್ ಮಾಡಿಬಿಡ್ತಾರೆ. ಇಲ್ಲ ಅಂದ್ರೆ ಒಂದು ಪಕ್ಷ ನಾನು ಹೆಂಡತಿ ಬಿಡ್ತಾ ಇಲ್ಲ, ನಾನು ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಂದರೆ ಅದನ್ನೇ ದೇವ್ರು ಕಟ್ ಮಾಡಿಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ದೇವ್ರಿಗೆ ಗೊತ್ತು ಯಾವುದನ್ನು ಕಟ್ ಮಾಡ್ದೆ ನೀನು ಎಲ್ಲಿಗೆ ಬರ್ತೀಯ ಅಂತ. ಇಲ್ಲಿ ದೇವರ ವಾಕ್ಯ ಲೂಕನ ಸುವಾರ್ತೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಹಾಲೆಲೂಯ ಸ್ತೋತ್ರ. 3 ವರ್ಷದಿಂದ ನಾನು ಬರ್ತಾ ಇದ್ದೀನಿ, ಈ 3 ವರ್ಷದಿಂದ ಒಂದು ಫಲನೇ ಇದು ಕೊಟ್ಟಿಲ್ಲ, ಇದನ್ನು ಇರೋಕ್ಕೆ ಹಾಲೆಲೂಯ ಸ್ತೋತ್ರ, ನನಗೆ ಇರೋಕ್ಕೆ ಇಷ್ಟ ಇಲ್ಲ, ಅದನ್ನು ಕಟ್ ಮಾಡೋದಾಗ ಅಲ್ಲಿ ಏನು ಮಾಡ್ತಾ ಇದ್ದಾನೆ,
ಕೆಲಸ ಮಾಡೋನು ಏನು ಹೇಳ್ತಾ ಇದ್ದಾನೆ, ಸ್ವಾಮಿ ಇನ್ನು 1 ವರ್ಷ ಟೈಮ್ ಕೊಡು ನನಗೆ, ನಾನು ಇದನ್ನು ಹಾಲೆಲ್ಲೋ ಸತ್ರ ಫಲ ಕೊಡೋರಾಗಿ ನೀನು ಮಾರ್ಪಡಿಸ್ತೀನಿ. 1 ವರ್ಷ ಆದಮೇಲೆ ಇದು ಫಲ ಕೊಟ್ಟಿಲ್ಲ ಅಂದರೆ ನೀನು ಹೇಳ್ದಂಗೆ ಇದನ್ನು ತೆಗೆದಾಕ್ಬಿಡೋಣ ಅಂತ ಹಾಲೆಲ್ಲೋ ಸತ್ರ ಏನು ಹೇಳ್ತಾ ಇದ್ದಾನೆ. ಹಾಲೆಲ್ಲೋ ಸತ್ರ ಕೆಲಸ ಮಾಡೋನು ಹಾಲನ್ನು ಹೇಳ್ತಾ ಇದ್ದಾನೆ, ಮಾಲೀಕನ ಜೊತೆ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲಿ ಕಟ್ ಮಾಡಬೇಕು ದೇವ್ರಿಗೆ ಗೊತ್ತು, ಎಲ್ಲಿ ರೂಪಿಸ್ಬೇಕು ದೇವ್ರಿಗೆ ಗೊತ್ತು. ಅನೇಕರು ಹಾಲೆಲ್ಲೋ ಸತ್ರ ಏನಂತೀರ ಗೊತ್ತಾ, ಅನೇಕರ ಜೀವಿತದಲ್ಲಿ ಎಲ್ಲ ಸುಂದರವಾಗಿದ್ದಾಗ ದೇವರ ಸೇವೆಗೆ ಯಾರೂ ಬರಲ್ಲ. ದೇವರು ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿದಾಗ ಬರೋದು ದೇವರ ಸೇವೆಗೆ. ಹಾಲೆಲೂಯಾ. ದೇವರ ಸೇವೆಗೆ ಕೆಲವರು ದುಡ್ಡಿನಲ್ಲೇ ನೀವು ಆಶ್ರಯ ಇದೆ, ದೇವರು ಅದು ದುಡ್ಡನ್ನು ಕಟ್ ಮಾಡೋದು ಗೊತ್ತು. ನಿಮ್ಮ ಆರೋಗ್ಯಗೆ ಆಶ್ರಯ ಇದೆ, ಆರೋಗ್ಯನ ಕಟ್ ಮಾಡೋದು ದೇವ್ರಿಗೆ ಗೊತ್ತು. ಎಲ್ಲ ದೇವ್ರಿಗೆ ಗೊತ್ತು. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಹಾಲೆಲೂಯಾ ಸ್ತೋತ್ರ. ಒಂದು ಪಕ್ಷ ನಿನ್ನ ಮೇಲೆ ಒಂದು ಕರೆ ಇದ್ದರೆ, ಒಂದು ಪಕ್ಷ ನೀನು ದೇವರು ಕರೆಯಲ್ಪಟ್ಟದಾಗಿದ್ರೆ, ನೀನು ಹಾಲೆಲ್ಲೋ ಸತ ಎಕ್ಸಸೈಸ್ ಕೊಡ್ತಾ ಇದ್ರೆ ದೇವ್ರಿಗೆ ಫಸ್ಟ್ ಏನು ಮಾಡ್ತಾನೆ ಗೊತ್ತಾ, ಆ ಕೊಂಬೆಗಳಲ್ಲಿ ಕಟ್ ಮಾಡ್ತಾರೆ ಫಸ್ಟು. ಹಾಲೆಲ್ಲೋ ಸ್ತೋತ್ರ. ಕೊಂಬೆಗಳನ್ನ ಕಟ್ ಮಾಡ್ತಾರೆ. ಕೊಂಬೆ ಕಟ್ ಮಾಡಿದಾಗೆ ನೀನು ಗೊತ್ತಾಗೋದು ಹಾಲೆಲ್ಲೋ ಸ್ತೋತ್ರ ನನಗೆ ಹಿಂಗೆ ನಾನು ಹಾಲೆಲ್ಲೋ ಸ್ತೋತ್ರ ದೇವ್ರನ್ನ, ಆವಾಗ ನೀನು ಗೊತ್ತಾಗುತ್ತೆ ದೇವ್ರು ಯಾರು ಅಂತ. ಕೊಂಬೆ ಕಟ್ ಮಾಡಿದಾಗೆ ನೀನು ಫಲ ಕೊಡೋದು. ಈ ತೋಟ ಈ ಏನು ಮಾಡ್ತಾ ಇದ್ದಾನೆ ಈ ಕೆಲಸದವನು, ಫಸ್ಟು ಕೊಂಬೆಗಳನ್ನ ಕಟ್ ಮಾಡ್ತಾನೆ. ಕೊಂಬೆಗಳು ಕಟ್ ಮಾಡಿ ಬುಡನ ಅಗಿತಾನೆ. ಅಗಿದ್ಬಿಟ್ಟು ಅದು ಆಳವಾಗಿ ಏನು ಮಾಡ್ತಾ ಇದ್ದಾನೆ, ಹಾಲೆಲ್ಲೋ ಸತ ಗೊಬ್ಬರ ಆಗ್ತಾ ಇದ್ದಾನೆ. ಅಂದರೆ ಆಳವಾಗಿ ಅಂದರೆ ದೇವರ ವಾಕ್ಯ ಬಲವಾಗಿ ಬೇರು ಉಳಬೇಕು. ದೇವರ ವಾಕ್ಯ ಬಲವಾಗಿ ಬೇರು ಉಳಿದ್ರೆ ನಾವು ಜೀವಿತದಲ್ಲಿ ಏನು ಕಾಣೋದು, ಸಫಲ ಕಾಣೋದು. ದೇವರ ವಾಕ್ಯ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೂ ನಿಲ್ಲಕ್ಕಾಗಲ್ಲ. ಯಾಕಂದರೆ ಸಾಮ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಬಿರುಗಾಳಿ ಬರುತ್ತೆ ಹಾಲೆಲ್ಲೋ ಸ್ತೋತ್ರ. ಬಿರುಗಾಳಿ ಬಂದಾಗ ಹಾಲೆಲ್ಲೋ ಸ್ತೋತ್ರ ಮರಳ ಮೇಲೆ ನೀನು ಮನೆ ಕಟ್ಟರೆ ಏನಾಗುತ್ತೆ, ಕುಸಿದು ಹೋಗುತ್ತೆ. ಅದೇ ಹಾಲೆಲ್ಲೋ ಸ್ತೋತ್ರ ಪಾಯ ಅಡಿಯವಾಗಿ ಪಾಯ ಹಾಕ್ಕೊಂಡು ಅದ್ರ ಮೇಲೆ ಮನೆ ಕಟ್ಟರೆ ಎಷ್ಟೇ ಬಿರುಗಾಳಿ ಬರಲಿ, ಎಷ್ಟೇ ಮಳೆ ಬರಲಿ, ಎಷ್ಟೇ ಇದು ಬರಲಿ, ಏನಾಗುತ್ತೆ ಅದು ಒಂದು ಕಾಲೂ ಬಿದ್ದೋಗಲ್ಲ. ಹಾಲೆಲೂಯಾ ಸ್ತೋತ್ರ. ಇವತ್ತು ದೇವರ ಕೆಲವೊಂದು ಜೀವಿತದಲ್ಲಿ ಕೊಂಬೆನ ಕಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಕೊಂಬೆನ ಕಟ್ ಮಾಡೋದಲ್ಲದೆ ಆಳವಾಗಿ ತೆಗೆದು ಗೊಬ್ಬರ ಹಾಕ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಬುಡಕ್ಕೆ ಗೊಬ್ಬರ ಹಾಕ್ತಾರೆ. ಅಂದರೆ ದೇವರ ವಾಕ್ಯ ಬಲವಾಗಿ ಬೇರು ಉಳಬೇಕು ನಾವು. ಹಾಲೆಲೂಯಾ ಸ್ತೋತ್ರ. ಬಲವಾಗಿ ಬೇರು ಉಳಿದಂತೆ ನಮ್ಮ ಜೀವಿತದಲ್ಲಿ ಆಗೋದಿಲ್ಲ. ಅನೇಕರು ಹಾಲೆಲೂಯಾ ಸ್ತೋತ್ರ ಏನು ಅನ್ಕೊಂತಾರೆ ಗೊತ್ತಾ, ನನಗೆ ಮದುವೆ ಆಗ್ಬಿಟ್ರೆ ಸಾಕಪ್ಪ, ಮದುವೆ ಆದರೆ ಸಾಕು, ನಾನು ನನ್ನ ಹೆಂಡತಿ ಸಾಕವಾಗಿ ಸೇವೆ ಮಾಡ್ತೀರಿ ಅಂತಾರೆ. ಮದುವೆ ಆದಮೇಲೆ ಹಾಲೆಲೂಯಾ ಸ್ತೋತ್ರ ಅಡ್ರೆಸ್ಸೇ ಇರಲ್ಲ. ಇಬ್ಬರು ಅಡ್ರೆಸ್ಸೇ ಇರಲ್ಲ. ಹಾಲೆಲೂಯಾ ಸ್ತೋತ್ರ. ಇವತ್ತು ದೇವರ ಕೋಪ ಎಲ್ಲನ್ನು ಕಾಯ್ತಾ ಇದೆ. ಹಾಲೆಲೂಯಾ ಸ್ತೋತ್ರ. ನನಗಾಗಿ ಯಾರು ಫಲ ಕೊಡೋರು, ನನಗಾಗಿ ಯಾರು ಪರವಳ ಕೊಡೋರು. ಯಾಕಂದರೆ ನೀನು ದಿಕ್ಕಿಲ್ದಾಗ ಅನಾಥರಾಗಿದ್ದಾಗ ನಿನಗಾಗಿ ದೇವರು ಬಂದು ರಕ್ಷಿಸಿ ನಿನ್ನನ್ನು ಒಂದು ಶ್ರೇಷ್ಠವಾಗಿ ಮಾಡಿದಾಗ ನೀನು ಮತ್ತೆ ಎಕ್ಸ್ಕ್ಯೂಸ್ ಹೇಳ್ತಾ ಇದ್ರೆ ದೇವರು ಸುಮ್ಮನೆ ಬಿಡಲ್ಲ. ಹಾಲೆಲೂಯಾ ಸ್ತೋತ್ರ. ಇವತ್ತು ಎಲ್ಲಿ ಕಟ್ ಮಾಡಬೇಕೋ ದೇವರು ಅಲ್ಲಿ ಕಟ್ ಮಾಡ್ತಾರೆ, ಎಲ್ಲಿ ತೆಗಿಬೇಕೋ ಅಲ್ಲಿ ತೆಗಿತಾರೆ, ಎಲ್ಲಿ ಬಲವಾಗಿ ಬೇರು ಉಡಬೇಕೋ ಅಲ್ಲಿ ದೇವರು ಬಲವಾಗಿ ಬೇರು ಉಳಿಸ್ತಾರೆ ಇವತ್ತು ಜೀವಿತದಲ್ಲಿ. ಹಾಲೆಲೂಯಾ ಸ್ತೋತ್ರ. ಅನೇಕರು ಹಾಲೆಲೂಯಾ ಸ್ತೋತ್ರ ಏನಂತಾರೆ ಗೊತ್ತಾ, ಅನೇಕರು ಕಾರ್ಯದಲ್ಲಿ ಸುಲಭವಾಗಿ ಎಲ್ಲ ಕಾರ್ಯಗಳು ನೆರೆದು ಬಿಡಬೇಕು, ಸುಲಭವಾಗಿ ಎಲ್ಲ ಕಾರ್ಯಗಳು ನಾಳೆ ಸಪಸ್ತವನ್ನು ನೋಡಬೇಕು. ದೇವರ ಕರೆ ಸುಲಭ ಅಲ್ಲ. ದೇವರ ಕರೆ ಸುಲಭನೇ ಅಲ್ಲ. ದೇವರ ಕರೆ ಅಂದರೆ ದೇವರಿಗೆ ಗೊತ್ತು ನೀನು ಎಲ್ಲಿ ಕೆತ್ತಬೇಕು ಅಲ್ಲಿ ಕೆತ್ತುತ್ತಾರೆ. ಫಸ್ಟ್ ನೀನು ಕೆನ್ಸಿಂಗ್ ಮಾಡ್ತಾರೆ. ಹಾಲೆಲೂಯಾ ಸ್ತೋತ್ರ. ಕೆನ್ಸಿಂಗ್ ಮಾಡಿ ನೀನು ಹಾಲೆಲೂಯಾ ಸ್ತೋತ್ರ ಆಚೆ ತೊಗೊಂಬರೋದು. ನಿನ್ನಲ್ಲಿ ಇರೋ ಎಲ್ಲ ಹಾಲೆಲೂಯಾ ಸ್ತೋತ್ರ ಅಗೆತನ, ಕೋಪ, ಮಸ್ಕರ, ನಾನು ನನ್ನದು ಎಲ್ಲವನ್ನು ದೇವರು ತೆಗೆದಾಕ್ತಾರೆ. ಹಾಲೆಲೂಯಾ. ತೆಗೆದಾಕಿ ನಿನ್ನ ಹಾಲೆಲೂಯಾ ಸ್ತೋತ್ರ ರೂಪಿಸಿ ನಿನ್ನನ್ನು ಮುಂದೆ ಬರೋದು. ಹಾಲೆಲೂಯಾ ಸ್ತೋತ್ರ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಇದು ನಾನು ನನ್ನದು ಅಂತಿದ್ದಾಗ ಶತ್ರು ಯುದ್ಧ ಮಾಡೋಕ್ಕಾಗಲ್ಲ. ನಾವು ಶತ್ರು ಮೇಲೆ ನಾವು ಯುದ್ಧ ಮಾಡೋಕ್ಕಾಗಲ್ಲ. ಶತ್ರುಗೂ ಗೊತ್ತು ನೀನು ಎಲ್ಲಿ ವೀಕ್ ಇದೆಯಾ, ನೀನು ಏನಾಗಿದೆಯಾ ಅಂತ ಎಲ್ಲ ಅವನು ಗೊತ್ತಿರುತ್ತೆ. ಅವನು ಏನು ಮಾಡ್ತಾನೆ, ನೀನು ಎಲ್ಲಿ ವೀಕ್ ಇರ್ತೀಯೋ, ನೀನು ಎಲ್ಲಿ ಬಲಿನೇ ಇರ್ತೀಯೋ ಅಲ್ಲಿ ಬಂದು ಹಿಡಿತಾನೆ ಅವನು. ಹಾಲೆಲೂಯಾ. ಅದಕ್ಕೆ ದೇವರು ಏನು ಮಾಡ್ತಾರೆ ಗೊತ್ತಾ, ರೊಂಬೆಗಳನ್ನು ಕಟ್ ಮಾಡ್ತಾರೆ.
ಕೊಂಬೆಗಳನ್ನ ದೇವರು ಕಟ್ ಮಾಡ್ತಾರೆ. ಹಾಲೆಲೂಯ ಸ್ತೋತ್ರ. ನೀನು ಯಾರು ಆಶ್ರಯವಾಗಿರ್ತೀಯೋ, ನೀನು ಒಂದು ಪಕ್ಷ ನಿನ್ನ ತಂದೆ ತಾಯಿ ಮೇಲೆ ನೀನು ಆಶ್ರಯವಾಗಿದ್ದರೆ ಆ ತಂದೆ ತಾಯಿನ ಸಪ್ರೇಟ್ ಮಾಡ್ತಾರೆ ದೇವರು. ಹಾಲೆಲೂಯ ಸ್ತೋತ್ರ. ಅಲ್ಲ, ಒಂದು ಪಕ್ಷ ನೀನು ಹೆಂಡತಿ ಮೇಲೆ ನೀನು ಆಶ್ರಯವಾಗಿದ್ದು ಹಾಲೆಲೂಯ ಸ್ತೋತ್ರ ನಿಂತಿದ್ದೆ, ಅದನ್ನು ದೇವರು ನಿನ್ನ ಹಾಲೆಲೂಯ ಸ್ತೋತ್ರ ಕಟ್ ಮಾಡಿ ನೀನನ್ನು ರೂಪಿಸ್ತಾರೆ. ಒಂದು ಪಕ್ಷ ನಿನಗೆ ದುಡ್ಡಿನ ಮೇಲೆ ಹಾಲೆಲೂಯ ಸ್ತೋತ್ರ ಕೆಲಸ ಅಂತ ನೀನು ನೋಡ್ತಾ ಇದ್ರೆ ಅದನ್ನು ದೇವರು ಕಟ್ ಮಾಡ್ತಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ದೇವರಿಗೆ ಏನು ಬೇಕಾಗಿರೋದು? ಫಲ ಬೇಕಾಗಿರೋದು ಅಷ್ಟೇ. ನಾವು ಫಲ ಕೊಡೋರಾಗಿ ನಾವು ಮಾಡ್ಬರ್ಬೇಕು. ಫಲ ಕೊಟ್ಟಿಲ್ಲ ಅಂದರೆ ದೇವರು ಏನು ಮಾಡ್ತಾರೆ ಗೊತ್ತಾ? ನೋಡ್ತಾರೆ. ಕೆಲವ್ರ ಜೀವಿತದಲ್ಲಿ ನಾನು ಎಷ್ಟೋ ಜೀವಿತದಲ್ಲಿ ನೋಡಿದ್ದೀನಿ, ಅನೇಕ ಸತಿ ರೊಂಬೆಗಳನ್ನು ಕಟ್ ಮಾಡಿದ್ರು ಅವ್ರು ಏನು ಮಾಡ್ತಾರೆ? ಅದೇ ಸೌಭ ಹಾಲೆಲೂಯ ಸ್ತೋತ್ರ ಅದೇ ಥರ ಇರ್ತಾರೆ. ಅದೇ ಥರ ಇದ್ದರೆ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಕಂಪ್ಲೀಟ್ ಬುಡ ಸಮೇತ ಎತ್ತಾಕ್ಬಿಡ್ತಾರೆ. ಹಾಲೆಲೂಯ. ಯಾವಾಗಲೂ ಎಚ್ಚರಗೊಂಡಿರಬೇಕು. ಯಾಕಂದರೆ ನಮ್ಮಾಗೆ ಅನೇಕರು ಜೀವಿಸ್ತಾ ಇದ್ದಾರೆ, ನಮ್ಮಾಗೆ ಅನೇಕರು ಕಷ್ಟದಲ್ಲಿ ಇದ್ದಾರೆ, ನಮ್ಮಾಗೆ ಅನೇಕರು ಹಾಲೆ ದುಃಖದಲ್ಲಿದ್ದಾರೆ. ನಾವೊಂದೇ ಸುರಕ್ಷಣೆ ನಾವೊಂದೇ ಹಾಲೆಲೂಯ ಸ್ತೋತ್ರ ದೇವರ ಪ್ರೀತಿ ನೋಡಿ ಸುಮ್ಮನೆ ಕೂತ್ಕೊಂಡು ಹೋಗಲ್ಲ. ದೇವರು ನಮ್ಮನ್ನು ಕರೆದಿರೋದು. ನಿನ್ನ ಹಾಲೆಲೂಯ ಸ್ತೋತ್ರ ನಾನು ಹಾಲೆಲೂಯ ಸ್ತೋತ್ರ ಮರಣ ಭಾಷೆಯಿಂದ ಬಿಡಿಸ್ದೆ, ಸಾಲದ ಭಾಷೆಯಿಂದ ನಿನ್ನ ಬಿಡಿಸ್ದೆ. ಆದರೆ ನನಗಾಗಿ ನೀನು ಏನು ಮಾಡಿದೆ ಅಂತ ಇವತ್ತು ದೇವರು ಅನೇಕರನ್ನ ಪ್ರಶ್ನಿಸ್ತಾ ಇದ್ದಾರೆ. ನನಗಾಗಿ ನೀನು ಏನು ಮಾಡಿದ್ಯಾ? ಹಾಲೆಲೂಯ ಸ್ತೋತ್ರ. ಇವತ್ತು ದೇವರು ಕೇಳ್ತಾ ಇರೋದು ಅದೇ, ನನಗಾಗಿ ನೀನು ಏನು ಮಾಡಿದ್ಯಾ ಅಂತ ದೇವರು ಕೇಳ್ತಾ ಇರೋದು. ದೇವರು ಯಾವುದು ಹಾಲೆಲೂಯ ಸ್ತೋತ್ರ ಸುಮ್ಮನೆ ಕೊಡಲ್ಲ, ಯಾವುದು ಸುಮ್ಮನೆ ಬರಲ್ಲ. ಎಲ್ಲದಕ್ಕೊಂದು ಬೆಲೆ ಕೆತ್ತಬೇಕು. ರಕ್ಷಣೆ ಮಾರ್ಗ ಒಂದೇ ಫ್ರೀ. ಹಾಲೆಲೂಯ ಸ್ತೋತ್ರ. ಇನ್ನೆಲ್ಲದಕ್ಕೂ ನಾವು ಏನು ಮಾಡಬೇಕು? ಕ್ರಯ ಮಾಡಬೇಕು. ಮೀನ್ಸ್ ನಾವು ಕಷ್ಟ ಬಿಟ್ಟು ಅದನ್ನು ಬೆಲೆ ಕೆತ್ತಿ ನಾವು ಅದನ್ನು ತೊಗೊಬೇಕು. ಹಾಲೆಲೂಯ ಸ್ತೋತ್ರ. ಇವತ್ತು ದೇವರ ಸೇವೆ ಅಂದರೆ ಸುಮ್ಮನೆ ಸೇವೆ ಮಾಡೋದಲ್ಲ. ಅದು ಏನು ಹಾಲೆಲೂಯ ಸ್ತೋತ್ರ ಅನೇಕ ಅಂದರೆ ಕಷ್ಟದಲ್ಲಿ, ದುಃಖದಲ್ಲಿ, ಬಲಿನದಲ್ಲಿ, ಉಪವಾಸದಲ್ಲಿ ಅನೇಕ ಕಾರ್ಯಗಳನ್ನೆಲ್ಲ ಎದುರು ಹೋಗಿ ನಾವು ಸೇವೆ ಮಾಡಬೇಕು. ಹಾಲೆಲೂಯ ಸ್ತೋತ್ರ. ಅನೇಕ ಕಾಲದಲ್ಲಿ ಹಾಲೆಲೂಯ ಸ್ತೋತ್ರ ಅನೇಕ ಅಪೊಸ್ತಲರು ಎಂತೆಂಥ ಹಾಲೆಲೂಯ ಚಾಟಿ ಇಟ್ಟು ತಿಂದು ರಕ್ತ ಸುರಿಸಿ ನಮಗಾಗಿ ಸುವಾರ್ತೆ ಸಾಲಲ್ಪಟ್ಟಿದ್ದಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ಅವ್ರು ಮಾಡಿರೋದು ಹಾಲೆಲೂಯ ಸ್ತೋತ್ರ ಏನು ಮಾಡಿದ? ಅವ್ರು ಮಾಡಿರೋದು ತ್ಯಾಗ. ಇವತ್ತು ನಾವು ಇಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳ್ತಾ ಇರೋದು. ಹಾಲೆಲೂಯ ಸ್ತೋತ್ರ. ಇವತ್ತು ನಾವು ಏನು ಮಾಡ್ತಾ ಇದ್ದೀರಿ? ಬರ್ತಾ ಇದ್ದೀರಿ ಸುಮ್ಮನೆ ಹಾಲೆಲೂಯ ಸ್ತೋತ್ರ ದೇವನ ಕೇಳ್ಕೊತೀರಿ, ಮತ್ತೆ ಅದೇ ಥರ ಅದೇ ಪ್ರಾರ್ಥನೆ, ಅದೇ ಥರ ಹಿಂತಿರುಗಿ ಹೋಗ್ತಾ ಇದ್ದೀರಿ. ದೇವರಿಗೆ ಅದೆಲ್ಲ ಬೇಕಾಗಿರೋದು. ದೇವರಿಗೆ ಬೇಕಾಗಿದ್ದು ಫಲ. ಹಾಲೆಲೂಯ ಸ್ತೋತ್ರ. ಈ ಭೂಮಿ ಮೇಲೆ ಪ್ರತಿಯೊಬ್ಬರು ದೇವರನ್ನ ಆಡ್ಕೊಂಡಿರೋರು ಒಳ್ಳೆ ಫಲ ಕೊಡೋರಾಗಿ ಇರಬೇಕು. ನಾವು ಫಲ ಕೊಟ್ಟಿಲ್ಲ ಅಂದರೆ ದೇವರು ಏನು ಮಾಡ್ತಾರೆ ಅಂದರೆ ಹಾಲೆಲೂಯ ಸ್ತೋತ್ರ ಫಸ್ಟು ಬ್ರಂಬೆನ ತೆಗೆದಾಕ್ತಾರೆ. ಫಸ್ಟು ಏನು ಮಾಡ್ತಾರೆ? ಕೊಂಬೆನ ತೆಗಿತಾರೆ. ಆ ಕೊಂಬೆ ತೆಗೆದ್ರು ನಾವು ಮಾತು ಕೇಳಿಲ್ಲ ಅಂದರೆ ಏನು ಮಾಡ್ತಾರೆ ಅಂತ ಗೊತ್ತಾ? ಕಂಪ್ಲೀಟ್ ಬುಡ ಸಮೇತ ದೇವರು ನಮ್ಮನ್ನು ತೆಗೆದಾಕ್ಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ಇವತ್ತಿನ ಜೀವಿತದಲ್ಲಿ ಶತ್ರು ಏನು ಮಾಡೋದು ಗೊತ್ತಾ? ಹಾಲೆಲೂಯ ಸ್ತೋತ್ರ. ನೀವು ಯಾವುದರಲ್ಲಿ ನಿಮ್ದು ಒಂದು ಆಸೆ ಇರುತ್ತೋ ಅದನ್ನೇ ಹಾಲೆಲೂಯ ಶತ್ರು ತೋರಿಸ್ತಾನೆ. ಅದನ್ನೇ ತೋರಿಸಿ ನಿಮ್ಮನ್ನು ಏನು ಮಾಡ್ತಾನೆ? ವಂಚಿಸಿ ನಿಮ್ಮನ್ನು ಹಾಲೆಲೂಯ ಸ್ತೋತ್ರ ಏನಕ್ಕೂ ಫಲ ಬರದವರಾಗೆ ಶತ್ರು ಮಾಡಿಬಿಡ್ತಾನೆ. ಶತ್ರುಗೆ ಫಲ ಕೊಡೋಕೆ ಇಷ್ಟ ಇಲ್ಲ, ಆದರೆ ದೇವರಿಗೆ ಮಾತ್ರ ಫಲ ಕೊಡೋಕೆ ಇಷ್ಟ ಇರುತ್ತೆ. ಶತ್ರು ಏನು ಮಾಡ್ತಾನೆ ಗೊತ್ತಾ? ಆ ಫಲ ಕೊಡ್ದಂಗೆ ಅವನ್ನ ಏನು ಮಾಡ್ತಾನೆ? ಹಾಲೆಲೂಯ ಸ್ತೋತ್ರ ವಂಚಿಸಿ ನಮ್ಮ ಜೀವಿತನ ಏನಕ್ಕೆ ಇಲ್ದಂಗೆ ಒಂದು ಏನಂತಾರೆ, ಒಂದು ಮರ ಏನಾಗುತ್ತೆ? ಎಲೆಗಳೆಲ್ಲ ಬಾಡೋದ್ರೆ ಏನಾಗುತ್ತೆ ಹೇಳಿ? ಒಂದು ಹಾಲೆಲೂಯ ಸ್ತೋತ್ರ ಒಂದು ಒಣಗಿ ಥರ ಇರುತ್ತೆ. ಯಾವಾಗ ಬೆಂಕಿ ಎಲ್ಲಾದರೂ ಒಂದು ಬೆಂಕಿ ಹತ್ತಿದೆ ಸಾಕು ಈ ಮರಕ್ಕೆ ಅಂಟ್ಬಿಡುತ್ತೆ, ಒಣಗೋಗಿರೋ ಮರ. ಆದರೆ ದೇವರು ಒಣಗೋಗಿರೋ ಮರ ಅಲ್ಲ ನಮ್ಮನ್ನು ಕರೀತಾ ಇರೋದು. ಫಲಭರಿತವಾಗಿ ನೀನು ಹಾಲೆಲೂಯ ಸ್ತೋತ್ರ ಇರಬೇಕು ಅಂತ. ಯು ಶುಡ್ ಬಿ ಎ ಮಲ್ಟಿಪ್ಲೇಷನ್ ಅಂತ ದೇವ್ರ ಕಾರ್ಯ ನಮ್ಗೆ ಕರೆದಿರೋದು. ಆದಾಮನ ಅವನನ್ನು ಸೃಷ್ಟಿ ಮಾಡಿದಾಗ ದೇವರು ಏನು ಹೇಳಿದ್ರು ಗೊತ್ತಾ? ನೀನು ಹಾಲೆಲೂಯ ಸ್ತೋತ್ರ ನೀವು ಈ ಭೂಮಿನಲ್ಲಿ ಮಲ್ಟಿಪ್ಲೈ ಆಗಿ ನೀವು ಜೀವಿಸಬೇಕು ಅಂತ ದೇವ್ರು ಕರೆದಿದ್ದು. ಹಾಲೆಲೂಯ ಸ್ತೋತ್ರ. ಆದರೆ ನಾವು ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ನಾವು ಹಸಿರು ಹುಲ್ಲುಗಾಗಿ ಆಗ್ತಾ ಇಲ್ಲ, ಎಲ್ಲ ಒಣಗೋಗ್ತಾ ಇದೆ. ಹಾಲೆಲೂಯ ಸ್ತೋತ್ರ. ಈ ಶತ್ರು ಏನು ಮಾಡ್ತಾನೆ? ನಮ್ಮ ಒಣಗೋಗಿರೋದೇ ಅವನಿಗೆ ಇಷ್ಟ, ಫಲ ಕೊಡುತ್ತೆ ಅವನಿಗೆ ಇಷ್ಟ ಇಲ್ಲ. ಆದರೆ ದೇವರು ಏನು ಹೇಳ್ತಾರೆ? ನೀನು ಫಲ ಕೊಡೋರಾಗಿರಪ್ಪ, ನೀನು ಫಲ ಕೊಡೋರಾಗಿರೋಂಥ ದೇವರು ಕರೀತಾ ಇರೋದು. ಒಂದು ಪಕ್ಷ ನೀವು ಏನಾದರೂ ದೇವರ ಕರೆಯುತ್ತ ಮರ್ತಿದ್ರೆ ದೇವರು ಮತ್ತೆ ನಿಮ್ಮನ್ನು ಹೆಚ್ಚಿಸ್ತಾ ಇದ್ದಾರೆ. ದೇವರು ಮತ್ತೆ ಹೆಚ್ಚಿಸ್ತಾ ಇದ್ದಾರೆ. ದೇವರು ಹಾಲೆಲೂಯ ಸ್ತೋತ್ರ ಏನಕ್ಕಾಗಿ ಏನಕ್ಕಾಗಿ ನಮ್ಮನ್ನು ಇಟ್ಟಿದ್ದಾರೆ ಅಂದರೆ ನಮಗಾಗಿ ಒಂದು ಮಧ್ಯಸ್ಥರು ಇದ್ದಾರೆ. ಅದು ಯಾರು? ಸ್ವಂತ ಯೇಸು ಸ್ವಾಮಿ. ಯೇಸು ಸ್ವಾಮಿ ಇವತ್ತು ಬೇಡ ದೇವರೇ, ಇವತ್ತು ಬೇಡ ತಂದೆ, ಇನ್ನು
ಸ್ವಲ್ಪ ದಿನ ಬಿಡು, ಇನ್ನೂ ಸ್ವಲ್ಪ ದಿನ ಬಿಡು, ಇವನು ಮನ ತಿರುಗ್ತಾನೆ, ಇವನು ಮತ್ತೆ ಹಿಂತಿರುಗಿ ಬರ್ತಾನೆ. ಇವನಿಗಾಗಿ ದೇವರು ಇವತ್ತು ಯೇಸು ನಮಗಾಗಿ ಮಧ್ಯಸ್ಥಿಕೆ ಮಾಡ್ತಾ ಇದ್ದಾರೆ. ಆದರೆ ತಂದೆ ಆ ಥರ ಅಲ್ಲ. ನೀನು ಹಾಲೆಲ್ಲಿಸದ ಫಲ ಕೊಟ್ಟಿಲ್ಲ ಅಂದರೆ ನಿನ್ನ ಹಾಲು ಬುಡ ಸಮೇತ ದೇವರು ತೆಗೆದುಹಾಕ್ಬಿಡ್ತಾರೆ. ಇವತ್ತು ಎಚ್ಚರವಾಗಿ ಹಾಲೆಲ್ಲಿಸುತ್ತಾರೆ. ದೇವರು ಏನು ಕರೆದಿದ್ದಾರೋ ಆ ಕಾರ್ಯದಲ್ಲಿ ನಾವು ನಿಲ್ಲಲ್ಲ ಪಡಬೇಕು. ಇಲ್ಲಾಂದರೆ ನಮ್ಮ ಜೀವಿತ ದೇವರು ಎಲ್ಲೆಲ್ಲೋ ಹಾಲೆಲ್ಲಿಸುತ್ತೆ ಏನಾಗುತ್ತೆ, ಬುಡ ಸಮೇತ ತೆಗೆದುಹಾಕ್ತಾರೆ. ಹಾಲೆಲೂಯ, ಸ್ತೋತ್ರ. ಕಣ್ಣುಗಳ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಸ್ತೋತ್ರನಪ್ಪ. ಎಲ್ಲಾದರೂ ಏನಾದರೂ ನಮ್ಮಿಂದ ಏನಾದರೂ ಕೊರತೆ ಬಂದಿದೆ ದೇವರೇ, ನೀನು ಕ್ಷಮಿಸಪ್ಪ, ನೀನು ತೆಗೆದಾಕಪ್ಪ. ನಮ್ಮ ಜೀವಿತದಲ್ಲಿ ಏನಾದರೂ ಹಾಲೆಲ್ಲಿಸುತ್ತ ಫಲ ಕೊಡದಾಗಿ ನಾವು ಜೀವಿಸ್ತಾ ಇದ್ದೀರೇನೋ ಇವತ್ತು ಒಂದು ಪಕ್ಷ. ಇಲ್ಲ ದೇವರೇ, ನಾವು ಫಲ ಕೊಡೋರಾಗಿ ಮಾರ್ಪಡ್ತೀರಪ್ಪ, ಫಲ ಕೊಡೋರಾಗಿ ನಾವು ಮಾರ್ಪಡ್ತೀರಿ. ನಮ್ಮಿಂದ ಹಾಲೆಲ್ಲಿಸೋದ್ರನಪ್ಪ, ನಮ್ಮಿಂದ ಹಾಲೆಲ್ಲಿಸೋದ ಭೂಮಿ ಯಾವುದೇ ಕಾರಣಕ್ಕೂ ಕರ್ತನೆ ಭಾರವಾಗಿ ಇರ್ಕೊಡ್ದು. ನಾವೊಂದು ಫಲ ಕೊಡೋರಾಗಿ ನಾವು ಮಾರ್ಪಡ್ತೀರಿ ದೇವರೇ, ನಾವೊಂದು ಫಲ ಕೊಡೋರಾಗಿ ಮಾರ್ಪಡ್ತೀರಿ. ನಿನ್ನ ಕೃಪೆ ಹಾಲೆಲ್ಲಿಸುತ್ತೆ ಇಳಿದು ಬರುತ್ತಪ್ಪ. ಹೌದು ಕರ್ತನೆ, ಎಲ್ಲೋ ಏನೋ ನಮ್ಮಿಂದ ಏನಾದರೂ ನಾನು ನನ್ನದು ಅಥವಾ ಹಣಕಾಸು ಅಥವಾ ಲೋಕ ಆಸೆನೋ ಅಥವಾ ಹಾಲೆಲ್ಲಿಸುತ್ತನಪ್ಪ ಮತ್ತೊಬ್ಬರು ಮಾತು ಕೇಳ್ಕೊಂಡು ನಿನ್ನ ಶಬ್ದಕ್ಕೆ ನಾವು ದೂರವಾಗಿದ್ದರೆ ಇವತ್ತು ಮತ್ತೆ ಹಿಂತಿರುಗಿ ನಾವು ಬರ್ತೀರಿ ದೇವರೇ, ಮತ್ತೆ ಹಿಂತಿರುಗಿ ನಾವು ಬರ್ತೀನಿ ದೇವರೇ. ಅಪ್ಪ, ನನ್ನ ಜೀವಿತನ ಆಶೀರ್ವಾದ ಮಾಡೋಂಥ ಪ್ರಾರ್ಥನೆ ಮಾಡಿರಿ. ಹಾಲೆಲ್ಲಿಸುತ್ತಾರೆ ಇವತ್ತು ದೇವರು ನಿಮಗಾಗಿ ಹಾಲೆಲ್ಲಿಸುತ್ತಾರೆ ಒಂದು ರೂಪಿಸಕ್ಕೆ ಹೋಗ್ತಾ ಇದ್ದಾರೆ. ದೇವರು ನಿಮಗಾಗಿ ರೂಪಿಸಕ್ಕೆ ಹೋಗ್ತಾ ಇದ್ದಾರೆ. ನಾವು ಒಳ್ಳೆ ಫಲ ಕೊಡೋರಾಗಿ ನಾವು ಮಾರ್ಪಡಬೇಕು. ಹೌದು, ಹಾಲೆಲ್ಲಿಸುತ್ತರ ನಮ್ಮ ಜೀವಿತದಲ್ಲಿ ಎಲ್ಲಾದರೂ ಏನಾದರೂ ಹಾಲೆಲ್ಲಿಸುತ್ತ ದೇವರಿಗೆ ವಿರೋಧವಾಗಿ ಕಾರ್ಯಗಳಿದ್ರೆ ಇವತ್ತು ಅದನ್ನೆಲ್ಲ ತೆಗೆದಾಕ್ರಿ. ಹಾಲೆಲ್ಲಿಸುತ್ತರ ದೇವರ ಒಂದು ಕಾರ್ಯ, ದೇವರ ಒಂದು ಮಹಿಮೆ ಈ ಹಾಲೆಲ್ಲಿಸುತ್ತ ಇಳಿದು ಬರ್ತಾ ಇದೆ. ನಿಮ್ಮನ್ನು ಹಾಲೆಲ್ಲಿಸುತ್ತ ದೇವರ ಕಾಲೆಲ್ಲಿಸುತ್ತ ಒಂದು ಹಸ್ತ ಚಲಿಸ್ತಾ ಇದೆ. ಮತ್ತೆ ತಿರುಗಿ ಬಾ ಹಾಲೆಲ್ಲಿಸುತ್ತ. ನೀನು ಮತ್ತೆ ಬೆಂಕಿಗಲ್ಲ ನೀನು ಹೋಗೋದು, ನೀನು ಫಲ ಕೊಡೋರಾಗಿ ದೇವ್ರು ಮಾಡಬೇಕು ಅಂತ ದೇವರ ಆಸೆ. ಹಾಲೆಲ್ಲಿಸುತ್ತ. ಹೋ ರಬಲ ಶಕದ ರಬ. ಕರ್ತನೇ, ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಅನೇಕರ ಜೀವಿತ ನೀನು ಆಶೀರ್ವಾದ ಮಾಡು, ಅನೇಕರ ಜೀವಿತದಲ್ಲಿ ಒಂದು ಫಲ ಕೊಡೋರಾಗಿ ನೀನು ಮಾರ್ಪಸ್ಸು. ನಿನ್ನ ಕೃಪೆ, ನಿನ್ನ ಸಾನ್ನಿಧ್ಯನ, ನಿನ್ನ ದಯೆ ಇಳಿದು ಬರಲಿ ಅಂತ ಪ್ರಾರ್ಥಿಸ್ತೀನಿ. ಅದ್ಭುತ ಕಾರ್ಯಗಳು ನಡೀಲಿ, ಬಿಡುಗಡೆ ನಡೀಲಿ, ಮಹಿಮೆಯಾದ ಕಾರ್ಯಗಳು ನೀನು ಮಾಡಪ್ಪ. ನೀನು ಮಾಡಿ ಬಲಪಡಿಸಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ